ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯ ಇದುವರೆಗೆ ಕಂಡ ಮುಖ್ಯಮಂತ್ರಿಗಳಲ್ಲಿ ಸಿಎಂ ಆಗಿದ್ಕೊಂಡೇ ಎಲೆಕ್ಷನ್ ಸೋತವರು ಯಾರ್ಯಾರು? ಸಿಎಂ ಸ್ಥಾನದಲ್ಲಿದ್ಕೊಂಡು ಎಲೆಕ್ಷನ್ ಎದುರಿಸದೇ ಇರೋ ನತದೃಷ್ಟರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಕೆ.ಸಿ. ರೆಡ್ಡಿ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾದ ಇವರು ಸಿಎಂ ಕುರ್ಚಿಯಲ್ಲಿದ್ದುಕೊಂಡು 1952ರ ವಿಧಾನಸಭೆ ಚುನಾವಣೆ ಎದುರಿಸಿದ್ರು. ಅದರಲ್ಲಿ 9100 ವೋಟ್ಗಳಿಂದ ಗೆಲುವು ಸಾಧಿಸಿದ್ರು. ಕ್ಷೇತ್ರ ಬಂಗಾರಪೇಟೆ, ಜಿಲ್ಲೆ ಕೋಲಾರ. ಇವರು ಗೆದ್ರು ಸಿಎಂ ಆಗಿ ಮುಂದುವರಿಲಿಲ್ಲ. ಸಿಎಂ ಕುರ್ಚಿ ಕೆಂಗಲ್ ಹನುಮಂತಯ್ಯ ಪಾಲಾಯ್ತು. ಕೆಂಗಲ್ ಹನುಮಂತಯ್ಯ ರಾಜ್ಯದ 2ನೇ ಮುಖ್ಯಮಂತ್ರಿಯಾದ ಇವರು ಸಿಎಂ ಆಗಿದ್ದುಕೊಂಡು ಚುನಾವಣೆ ಎದುರಿಸಲಿಲ್ಲ. ಚುನಾವಣೆಗೂ ಮುನ್ನ ಕಡಿದಾಳ್ ಮಂಜಪ್ಪ ಸಿಎಂ ಆದ್ರು. ಕಡಿದಾಳ್ ಮಂಜಪ್ಪ ಇವರು ಕೂಡ ಸಿಎಂ ಕುರ್ಚಿಯಲ್ಲಿ ಕೂತು ಎಲೆಕ್ಷನ್ ಎದುರಿಸಿಲ್ಲ. ಕಾರಣ, ಚುನಾವಣೆಗೂ ಮುನ್ನ ಕರ್ನಾಟಕ ಏಕೀಕರಣ ನಡೆದಿದ್ರಿಂದ ಏಕೀಕರಣದ ಮುಂಚೂಣಿ ನಾಯಕ ಎಸ್ ನಿಜಲಿಂಗಪ್ಪಗೆ ಸಿಎಂ ಸ್ಥಾನ ಬಿಟ್ಟುಕೊಡ್ಬೇಕಾಯ್ತು. ಎಸ್ ನಿಜಲಿಂಗಪ್ಪ ಇವರು ಸಿಎಂ ಆಗಿದ್ದುಕೊಂಡು 1957ರ ವಿಧಾನಸಭೆ ಚುನಾವಣೆ ಎದುರಿಸಿದ್ರು. ಅದರಲ್ಲಿ 5409 ವೋಟ್ಗಳಿಂದ ಜಯಬೇರಿ ಬಾರಿಸಿ ಸಿಎಂ ಸ್ಥಾನದಲ್ಲಿ ಮುಂದುವರೆದ್ರು. ಕ್ಷೇತ್ರ ಮೊಳಕಾಲ್ಮೂರು, ಜಿಲ್ಲೆ ಚಿತ್ರದುರ್ಗ. ಬಿ.ಡಿ. ಜತ್ತಿ ಇವರು ಸಿಎಂ ಆಗಿದ್ದುಕೊಂಡು 1962ರ ವಿಧಾನಸಭೆ ಚುನಾವಣೆ ಎದುರಿಸಿದ್ರು. ಅದರಲ್ಲಿ 10,932 ವೋಟ್ಗಳಿಂದ ಜಯಬೇರಿ ಬಾರಿಸಿದ್ರು. ಕ್ಷೇತ್ರ ಜಮಖಂಡಿ, ಜಿಲ್ಲೆ ಅಂದಿನ ಬಿಜಾಪುರ, ಇಂದಿನ ಬಾಗಲಕೋಟೆ. ಎಲೆಕ್ಷನ್ ಗೆದ್ರು ಸಿಎಂ ಆಗಿ ಮುಂದುವರಿಯೋ ಅವಕಾಶ ಸಿಗ್ಲಿಲ್ಲ. ಎಸ್.ಆರ್. ಕಂಠಿಗೆ ಸಿಎಂ ಸ್ಥಾನ ಒಲಿತು. ಎಸ್.ಆರ್. ಕಂಠಿ ಇವರು ಸಿಎಂ ಆಗಿದ್ದುಕೊಂಡು ಚುನಾವಣೆ ಎದುರಿಸಲಿಲ್ಲ. ಕಾರಣ, ಕುರ್ಚಿ ಮೇಲೆ ಕೂತ 3 ತಿಂಗಳಲ್ಲೇ ಎಸ್ ನಿಜಲಿಂಗಪ್ಪಗೆ ಕುರ್ಚಿ ಬಿಟ್ಟುಕೊಡ್ಬೇಕಾಯ್ತು. ಎಸ್ ನಿಜಲಿಂಗಪ್ಪ ಇವರು 2ನೇ ಬಾರಿ ಸಿಎಂ ಆಗಿದ್ದಾಗ ಅಧಿಕಾರದಲ್ಲಿದ್ಕೊಂಡು 1967ರ ವಿಧಾನಸಭೆ ಚುನಾವಣೆ ಎದುರಿಸಿದ್ರು. ಅದರಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಇತಿಹಾಸ ಬರೆದ್ರು. ಕ್ಷೇತ್ರ ಶಿಗ್ಗಾವಿ, ಜಿಲ್ಲೆ ಅಂದಿನ ಧಾರವಾಡ, ಇಂದಿನ ಹಾವೇರಿ. ವೀರೇಂದ್ರ ಪಾಟೀಲ್ ಇವರು ಮೊದಲ ಬಾರಿ ಸಿಎಂ ಆದಾಗ ಅಧಿಕಾರದಲ್ಲಿದ್ದುಕೊಂಡು ಚುನಾವಣೆ ಎದುರಿಸಲಿಲ್ಲ. ಕಾರಣ, ಸಿಎಂ ಆದ 1 ವರ್ಷದೊಳಗೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾಯಿತು. ಡಿ. ದೇವರಾಜ್ ಅರಸ್ ಇವರು ಸಿಎಂ ಆಗಿದ್ಕೊಂಡು 1972ರಲ್ಲಿ ನಡೆದ ಉಪ ಚುನಾವಣೆಗೆ ಸ್ಪರ್ಧಿಸಿ ಬರೋಬ್ಬರಿ 35,099 ವೋಟ್ಗಳಿಂದ ಗೆದ್ರು. ಕ್ಷೇತ್ರ ಹುಣಸೂರು, ಜಿಲ್ಲೆ ಮೈಸೂರು. ಆದ್ರೆ ಸಿಎಂ ಆಗಿ 2ನೇ ಅವಧಿಗೆ ಮುಂದುವರಿದಾಗ ಅಧಿಕಾರದಲ್ಲಿದ್ದುಕೊಂಡು ಚುನಾವಣೆ ಎದುರಿಸಲು ಆಗ್ಲಿಲ್ಲ. ಕಾರಣ, ಚುನಾವಣೆಗೂ ಮುನ್ನ ಸಿಎಂ ಸ್ಥಾನ ಗುಂಡೂರಾವ್ ಪಾಲಾಯ್ತು. ಆರ್. ಗುಂಡೂರಾವ್ ಇವರು ಸಿಎಂ ಆಗಿದ್ಕೊಂಡು 1983ರ ಚುನಾವಣೆಗೆ ಹೋದ್ರು. ಆದ್ರೆ ದುರಾದೃಷ್ಟ ಎಂಬಂತೆ 5,382 ವೋಟ್ಗಳಿಂದ ಸೋಲಬೇಕಾಯ್ತು. ಈ ಮೂಲಕ ಮೊದಲ ಬಾರಿಗೆ ರಾಜ್ಯದಲ್ಲಿ ಹಾಲಿ ಸಿಎಂ ಒಬ್ರು ಸೋತ ದಾಖಲೆ ನಿರ್ಮಾಣವಾಯಿತು. ಅಂದಹಾಗೆ ಇವರು ಸೋತಿದ್ದು ಸೋಮವಾರಪೇಟೆ ಕ್ಷೇತ್ರದಲ್ಲಿ, ಜಿಲ್ಲೆ ಕೊಡಗು. ರಾಮಕೃಷ್ಣ ಹೆಗಡೆ ಇವರು ಸಿಎಂ ಆಗಿದ್ದುಕೊಂಡು 1985ರ ಚುನಾವಣೆ ಎದುರಿಸಿದ್ರು. ಅದರಲ್ಲಿ ಬರೋಬ್ಬರಿ 42,780 ವೋಟ್ಗಳಿಂದ ಜಯಬೇರಿ ಬಾರಿಸಿದ್ರು. ಕ್ಷೇತ್ರ ಬಸವನಗುಡಿ, ಜಿಲ್ಲೆ ಬೆಂಗಳೂರು. ಆದ್ರೆ ಸಿಎಂ ಆಗಿ 2ನೇ ಅವಧಿಗೆ ಮುಂದುವರಿದಾಗ ಅಧಿಕಾರದಲ್ಲಿದ್ಕೊಂಡು ಚುನಾವಣೆ ಎದುರಿಸಲು ಆಗ್ಲಿಲ್ಲ. ಕಾರಣ, ಚುನಾವಣೆಗೂ ಮುನ್ನ ಸಿಎಂ ಸ್ಥಾನ ಎಸ್.ಆರ್. ಬೊಮ್ಮಾಯಿ ಪಾಲಾಯಿತು. ಎಸ್.ಆರ್. ಬೊಮ್ಮಾಯಿ ಇವರು ಸಿಎಂ ಆಗಿದ್ಕೊಂಡು ಚುನಾವಣೆ ಎದುರಿಸಲು ಆಗ್ಲಿಲ್ಲ. ಕಾರಣ, ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ಹೇಳಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ತರಲಾಯಿತು. ವೀರೇಂದ್ರ ಪಾಟೀಲ್ ಇವರು 2ನೇ ಬಾರಿ ಸಿಎಂ ಆದಾಗ್ಲೂ ಅಧಿಕಾರದಲ್ಲಿದ್ಕೊಂಡು ಚುನಾವಣೆ ಎದುರಿಸಲು ಆಗ್ಲಿಲ್ಲ. ಕಾರಣ, ಚುನಾವಣೆಗೂ ಮುನ್ನ ಸಿಎಂ ಕುರ್ಚಿ ಬಂಗಾರಪ್ಪ ಪಾಲಾಯಿತು. ಎಸ್. ಬಂಗಾರಪ್ಪ ಇವರು ಕೂಡ ಸಿಎಂ ಆಗಿದ್ಕೊಂಡು ವಿಧಾನಸಭೆ ಚುನಾವಣೆ ಎದುರಿಸಲಿಲ್ಲ. ಕಾರಣ, ಚುನಾವಣೆಗೂ 2 ವರ್ಷ ಮುಂಚೆ ಸಿಎಂ ಸ್ಥಾನ ವೀರಪ್ಪ ಮೊಯ್ಲಿ ಪಾಲಾಯಿತು. ಎಂ. ವೀರಪ್ಪ ಮೊಯ್ಲಿ ಇವರು ಸಿಎಂ ಆಗಿದ್ಕೊಂಡು 1994ರ ಚುನಾವಣೆಗೆ ಹೋದ್ರು. ಅದರಲ್ಲಿ 16,510 ವೋಟ್ಗಳಿಂದ ಗೆಲುವು ಸಾಧಿಸಿದ್ರು. ಕ್ಷೇತ್ರ ಕಾರ್ಕಳ. ಆಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿತ್ತು, ಈಗ ಉಡುಪಿ ಜಿಲ್ಲೆಯಲ್ಲಿದೆ. ಎಚ್.ಡಿ. ದೇವೇಗೌಡ
ಇವರು ಸಿಎಂ ಆಗಿದ್ಕೊಂಡು ವಿಧಾನಸಭೆ ಚುನಾವಣೆ ಎದುರಿಸಲಿಲ್ಲ. ಕಾರಣ ಸಿಎಂ ಆದ 1.5 ವರ್ಷದಲ್ಲೇ ಪ್ರಧಾನಿ ಹುದ್ದೆ ಸಿಕ್ಕಿದ್ರಿಂದ ಸಿಎಂ ಸ್ಥಾನ ಜೆಎಚ್ ಪಟೇಲ್ ಪಾಲಾಯಿತು. ಜೆಎಚ್ ಪಟೇಲ್ ಇವರು ಸಿಎಂ ಆಗಿದ್ಕೊಂಡು 1999ರ ವಿಧಾನಸಭೆ ಚುನಾವಣೆ ಎದುರಿಸಿದ್ರು. ಅದರಲ್ಲಿ ಹೀನಾಯ ಸೋಲು ಕಾಣಬೇಕಾಯಿತು. ಬರೋಬ್ಬರಿ 29,987 ಮತಗಳ ಸೋಲು. ಕ್ಷೇತ್ರ ಚನ್ನಗಿರಿ, ಜಿಲ್ಲೆ ಅಂದಿನ ಶಿವಮೊಗ್ಗ, ಇಂದಿನ ದಾವಣಗೆರೆ. ಎಸ್.ಎಂ. ಕೃಷ್ಣ ಇವರು ಸಿಎಂ ಆಗಿದ್ಕೊಂಡು 2004ರ ವಿಧಾನಸಭೆ ಚುನಾವಣೆ ಎದುರಿಸಿದ್ರು. ಅದರಲ್ಲಿ 13,685 ವೋಟ್ಗಳಿಂದ ಗೆದ್ರು. ಕ್ಷೇತ್ರ ಚಾಮರಾಜಪೇಟೆ, ಜಿಲ್ಲೆ ಬೆಂಗಳೂರು. ಧರಮ್ ಸಿಂಗ್ ಇವರು ಸಿಎಂ ಆಗಿದ್ಕೊಂಡು ವಿಧಾನಸಭೆ ಚುನಾವಣೆ ಎದುರಿಸಲಿಲ್ಲ. ಕಾರಣ ಚುನಾವಣೆಗೂ ಮೊದಲೇ ಸರ್ಕಾರ ಬಿದ್ದೋಗಿ ಕುಮಾರಸ್ವಾಮಿ ಸಿಎಂ ಆದ್ರು. ಎಚ್.ಡಿ. ಕುಮಾರಸ್ವಾಮಿ ಇವರು ಕೂಡ ಸಿಎಂ ಆಗಿದ್ಕೊಂಡು ಚುನಾವಣೆ ಎದುರಿಸಲಿಲ್ಲ. ಚುನಾವಣೆಗೂ ಮುನ್ನ ಸರ್ಕಾರ ಬಿದ್ದೋಗಿ ಯಡಿಯೂರಪ್ಪ ಸಿಎಂ ಆದ್ರು. ಬಿ.ಎಸ್. ಯಡಿಯೂರಪ್ಪ ಇವರು ಕೂಡ ಸಿಎಂ ಆಗಿದ್ಕೊಂಡು ಚುನಾವಣೆ ಎದುರಿಸಲಿಲ್ಲ. ಚುನಾವಣೆಗೂ ಮುನ್ನವೇ ಬಹುಮತ ಇಲ್ಲದೆ ಸರ್ಕಾರ ಬಿದ್ದೋಗಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬಂತು. ಬಿ.ಎಸ್. ಯಡಿಯೂರಪ್ಪ ಇವರು 2ನೇ ಬಾರಿ ಸಿಎಂ ಆದಾಗ್ಲೂ ಅಧಿಕಾರದಲ್ಲಿದ್ಕೊಂಡು ಚುನಾವಣೆ ಎದುರಿಸಲಿಲ್ಲ. ಕಾರಣ ಭ್ರಷ್ಟಾಚಾರ ಆರೋಪ ಕೇಳಿ ಬಂದ ಹಿನ್ನೆಲೆ ರಾಜೀನಾಮೆ ಕೊಟ್ರು. ಸದಾನಂದ ಗೌಡಗೆ ಸಿಎಂ ಸ್ಥಾನ ಒಲಿತು. ಡಿ.ವಿ. ಸದಾನಂದ ಗೌಡ ಇವರು ಕೂಡ ಸಿಎಂ ಆಗಿದ್ಕೊಂಡು ಚುನಾವಣೆ ಎದುರಿಸಲಿಲ್ಲ. ಚುನಾವಣೆಗೂ ಮುನ್ನ ಸಿಎಂ ಸ್ಥಾನ ಜಗದೀಶ್ ಶೆಟ್ಟರ್ ಪಾಲಾಯಿತು. ಜಗದೀಶ್ ಶೆಟ್ಟರ್ ಇವರು ಸಿಎಂ ಆಗಿದ್ಕೊಂಡು 2013ರ ಚುನಾವಣೆ ಎದುರಿಸಿದ್ರು. ಅದರಲ್ಲಿ 17,754 ವೋಟ್ಗಳಿಂದ ಗೆಲುವು ಸಾಧಿಸಿದ್ರು. ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ಜಿಲ್ಲೆ ಧಾರವಾಡ. ಸಿದ್ದರಾಮಯ್ಯ ಇವರು ಸಿಎಂ ಆಗಿದ್ಕೊಂಡು 2018ರ ಚುನಾವಣೆಗೆ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ರು. ರಿಸಲ್ಟ್ ಬಂದಾಗ ಒಂದರಲ್ಲಿ ಸೋಲು, ಮತ್ತೊಂದರಲ್ಲಿ ಗೆಲುವು ಸಾಧಿಸಿದ್ರು. ಸೋತಿದ್ದು ಬರೋಬ್ಬರಿ 36,042 ವೋಟ್ಗಳಿಂದ, ಗೆದ್ದಿದ್ದು ಬರೀ 1,696 ವೋಟ್ಗಳಿಂದ. ಸೋತ ಕ್ಷೇತ್ರ ಚಾಮುಂಡೇಶ್ವರಿ, ಗೆದ್ದಿದ್ದು ಬಾದಾಮಿಯಲ್ಲಿ. ಜಿಲ್ಲೆ ಮೈಸೂರು ಮತ್ತು ಬಾಗಲಕೋಟೆ. ಬಿ.ಎಸ್. ಯಡಿಯೂರಪ್ಪ ಇವರು 2018ರಲ್ಲಿ 3ನೇ ಬಾರಿ ಸಿಎಂ ಆದಾಗ್ಲೂ ಅಧಿಕಾರದಲ್ಲಿದ್ಕೊಂಡು ಚುನಾವಣೆಗೆ ಹೋಗಲು ಆಗ್ಲಿಲ್ಲ. ಬಹುಮತ ಇಲ್ಲದ ಕಾರಣ ಕೆಲ ದಿನಗಳಲ್ಲೇ ಸರ್ಕಾರ ಬಿದ್ದೋಯ್ತು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಬಂದು ಕುಮಾರಸ್ವಾಮಿ ಸಿಎಂ ಆದ್ರು. ಎಚ್.ಡಿ. ಕುಮಾರಸ್ವಾಮಿ ಇವರು 2ನೇ ಬಾರಿ ಸಿಎಂ ಆದಾಗ್ಲೂ ಅಧಿಕಾರದಲ್ಲಿದ್ಕೊಂಡು ಚುನಾವಣೆ ಎದುರಿಸಲಿಲ್ಲ. ಸಿಎಂ ಆದ 1 ವರ್ಷದಲ್ಲೇ ಸರ್ಕಾರ ಬಿದ್ದೋಗಿ ಮತ್ತೆ ಯಡಿಯೂರಪ್ಪ ಸಿಎಂ ಆದ್ರು. ಬಿ.ಎಸ್. ಯಡಿಯೂರಪ್ಪ ಇವರು 2019ರಲ್ಲಿ 4ನೇ ಬಾರಿ ರಾಜ್ಯದ ಸಿಎಂ ಆದಾಗ್ಲೂ ಅಧಿಕಾರದಲ್ಲಿದ್ಕೊಂಡು ಎಲೆಕ್ಷನ್ ಎದುರಿಸೋಕೆ ಆಗ್ಲಿಲ್ಲ. ಚುನಾವಣೆಗೂ ಮುನ್ನವೇ ಸಿಎಂ ಕುರ್ಚಿ ಬಸವರಾಜ ಬೊಮ್ಮಾಯಿ ಪಾಲಾಯ್ತು. ಬಸವರಾಜ ಬೊಮ್ಮಾಯಿ ಇವರು ಸಿಎಂ ಆಗಿದ್ಕೊಂಡು 2023ರ ವಿಧಾನಸಭೆ ಚುನಾವಣೆ ಎದುರಿಸಿದ್ರು. ಅದರಲ್ಲಿ 35,978 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಕ್ಷೇತ್ರ ಶಿಗ್ಗಾವಿ, ಜಿಲ್ಲೆ ಹಾವೇರಿ. ಸೊ ಫ್ರೆಂಡ್ಸ್, ಇದಿಷ್ಟು ನಮ್ಮ ರಾಜ್ಯ ಇದುವರೆಗೆ ಕಂಡ ಮುಖ್ಯಮಂತ್ರಿಗಳಲ್ಲಿ ಸಿಎಂ ಆಗಿದ್ಕೊಂಡೇ ಎಲೆಕ್ಷನ್ ಸೋತವರು ಯಾರ್ಯಾರು, ಸಿಎಂ ಸ್ಥಾನದಲ್ಲಿದ್ಕೊಂಡು ಎಲೆಕ್ಷನ್ ಎದುರಿಸದೆ ಇರೋ ನತದೃಷ್ಟರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ನೆಚ್ಚಿನ ಸಿಎಂ ಯಾರು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.